ಇವತ್ತು ನಾವು ರಿಯಲ್ ಗೋಸ್ಟ್ ಹಂಟಿಂಗ್ ವಿಡಿಯೋನ ಮಾಡೋದಕ್ಕೆ ಹೊರಟಿದ್ದೀವಿ. ಈ ತೋಟದ ಯಜಮಾನರು ನಿಜವಾಗ್ಲೂ ದೆವ್ವ ಕಾಣಿಸಿದೆ ಅಂತ ಹೇಳಿದ್ದಾರೆ. ನೋಡೋಣ ಇವತ್ತು ನಮಗೆ ನೋಡೋದಕ್ಕೆ ಸಿಗುತ್ತೋ ಇಲ್ವೋ ಅಂತ. ನನ್ನ ಹಿಂದೆ ಏನು ನೋಡ್ತಿದ್ದೀರಲ್ಲ, ಈ ಮನೆ ಇದೇನು ಹೊಸದು ಕಟ್ಸ್ತಿರೋದು ದನಿ ಮನೆನ, ಅದ್ರ ಮುಂದೆನೇ ದೆವ್ವ ಕಾಣಿಸ್ಕೊಂಡಿರೋದು ಅಂತ ಈ ತೋಟದವರೆಲ್ಲ ಹೇಳ್ತಾರೆ. ಈ ತೋಟದ ಮಾಲೀಕರನ್ನ ಇವಾಗ ನಾವು ಮಾತಾಡ್ಸೋದಕ್ಕೆ ಹೋಗೋಣ. ಕೊಟ್ಟಿಗೆ ಇದಷ್ಟು ಏನೇನು ಆಸ್ತಿ ಇತ್ತು, ಇದಷ್ಟು ಎಷ್ಟು ವರ್ಷದ್ದು? ಮೊದಲಿಂದ ನೀವು ಇಲ್ಲೇ ಇದ್ದೀರಾ? ನೋಡಪ್ಪ, ಇಲ್ಲಿ ನಾವು ಸುಮಾರು ಈಗ 25 ವರ್ಷದಿಂದ ಇದ್ದೀವಿ. ಮೊನ್ನೆ ತಗೊಂಡು ಈಗ 5 ವರ್ಷ ಆಯ್ತಿದ್ರು ಈ ಜಮೀನು. ಹೊಸ ತಗೊಂಡಿದ್ವಿ ಈ ಜಮೀನು. ಈ ಜಮೀನಲ್ಲಿ ತಗೊಂಡು 5 ವರ್ಷ ಆಯ್ತು. ಈ ಫೋಟೋ ಬಗ್ಗೆ ಏನಂತ ಹೇಳ್ತೀರಾ? ಇದು ನಿಮ್ ತೋಟದಲ್ಲೇ ಕಂಡಿದೆ ಅಂತ ಹೇಳ್ತಾರಲ್ಲ? ಇದು ನಮ್ಮ ತೋಟದಲ್ಲಿ ಕಂಡಿರೋದು. ಮೊನ್ನೆ ಅಮಾವಾಸ್ಯೆ ದಿವಸ ಒಂದು ಫೋಟೋ ಮೆಸೇಜ್ ಕಳಿಸಿತಿ ಕ್ಯಾಮ್ರಾನೇ. ಅದೇ ಫೋಟೋ ಕ್ಲಿಕ್ ಮಾಡಿ ಒಂದೇ ಗಿಡಕ್ಕೆ 4 ಫೋಟೋ ಹೊಡೆದತ್ತದು. ಲಾಸ್ಟ್ ಫೋಟೋದಲ್ಲಿ ಈ ಫಿಗರ್ ಬಂದದ. ನಮಗೆ ಗೊತ್ತಿಲ್ಲದನ್ನ ನಮ್ ಕ್ಯಾಮ್ರಾ CC ಕ್ಯಾಮ್ರಾದಿಂದ ಇದನ್ನ ನೋಡೋ ಒಂದು ಭಾಗ್ಯ ಸಿಕ್ಕಿತೆ ಅನಿಸ್ತಾ ಇತ್ತು ನಮಗೆ. ಯಾಕೆಂತಂದ್ರೆ ಇದು ಸತ್ಯವಾದ ಘಟನೆ ಇದು. ತೋರಿಸಿಲ್ಲ ಇಲ್ಲಿವರೆಗೆ. ನಮ್ಮ ಅಪ್ಪ ನಮ್ಮವ್ವ ನಮ್ಮ ಅಜ್ಜ ಯಾರ್ಯಾರೋ ಏನೇನೋ ಹೇಳ್ತಾ ಇದ್ರು, ಅದನ್ನ ಕೇಳಿಸಿದ್ವಿ ಅಷ್ಟೇ. ಅವನ್ನೆಲ್ಲ ನಂಬಿರ್ಲಿಲ್ಲ. ನಾವು ದೇವ್ರನ್ನು ಅಷ್ಟು ನಂಬ್ತಿರ್ಲಿಲ್ಲ, ದೆವ್ವನು ನಂಬ್ತಿರ್ಲಿಲ್ಲ. ಈಗ ಎರಡನ್ನೂ ನಂಬೋ ಪರಿಸ್ಥಿತಿ ಬಂದಿದೆ ನೋಡಿ ಇವಾಗ. ಕ್ಯಾಮ್ರಾ ಪಕ್ಕ ಕೆಲಸ ಮಾಡಿತಿ. ಅದ್ರ ನಾವು ಹಾಕಿದ್ದ, ನಾವು ಅದೇ ಹೇಳ್ತೀವಲ್ಲ, ಇದೇ ವಿಚಾರ ಬೇರೆ ಯಾರು ನಮಗೆ ಹೇಳಿದ್ರೆ ನಾವು ನಂಬ್ತಿರ್ಲಿಲ್ಲ. ಯಾರೋ ಏನೋ ಮಾಡಿರ್ಬೋದು ಹಾಗೆ ಹೀಗೆ ಅಂತಂದು ತಲೆ ಕೆಡಿಸ್ಕೊಂಡಂಗೆ ಹೋಗ್ತಿದ್ವಿ ನಾವು. ಆದ್ರೆ ನಮ್ದಾಗಿರೋದಕ್ಕೆ ನಾವು ಇದನ್ನ ಪ್ರತ್ಯಕ್ಷವಾಗಿ ನೋಡಿರೋದಕ್ಕೆ ನಮಗೆ ಒಂದ್ ರೀತಿ ಭಯನೂ ಆಗ್ತಾ ಇದೆ, ಒಂದ್ ರೀತಿ ಇದು ಏನಪ್ಪಾ ಈ ತರ ಅನಿಸ್ತಾ ಇದೆ. ಭಯ ಏನಿಲ್ಲ, ಭಯ ಇಲ್ಲ. ಅದು ಮಾಮೂಲಿ ಇರುತ್ತೆ. ಅದೊಂದು ಆಶ್ಚರ್ಯವಾದ ಘಟನೆಗಳು ಕೆಲವೊಂದ್ ಕಡೆ ನಡೀತೇವೆ ಅಂತ ಕೇಳ್ತಿದ್ವಿ. ಅದು ನಡೆದೋಗಿತ್ತು ಇಲ್ಲಿ. ಅಷ್ಟೇ ನಡೆದತ್ತ. ಅದರಿಂದ ಭಯ ಏನಿಲ್ಲ ಅಂತ ಹೇಳ್ತೀರಲ್ಲ. ಇವಾಗ ದೆವ್ವಕ್ಕೆ ಏನಾದ್ರು ಹೇಳೋದಿದ್ಯಾ? ಅಂದ್ರೆ ಏನಾದ್ರು ಅದ್ರ ಹತ್ರ ಕೆಲಸ ಮಾಡಿಸ್ಕೊಳೋದಾಯ್ತಾ? ದೆವ್ವ ಅದನ್ನ ಎಲ್ಲಾದ್ರೂ ನಮಗೆ ಪ್ರತ್ಯಕ್ಷ ಇನ್ನು ಮೇಲೆ ಸಿಕ್ಕರೆ ಅದನ್ನ ನಮ್ಮ ಹತ್ರ ಮಾತಾಡಿಸ್ತೀವಿ. ಏನು ಸಮಾಚಾರ, ಯಾಕೆ ಹಿಂಗ್ ಕಾಣಿಸ್ಕೊಂತಿದ್ಯಾ ಅಂತಂದ್ರೆ, ಏನೋ ನಮ್ಗೆ ಏನು ಹೆಲ್ಪ್ ಮಾಡಕ್ ಬರ್ತಿದೆ, ತೊಂದರೆ ಕೊಡಕ್ ಬರ್ತಿದೆ ಅಂತ ಕೇಳ್ತೀವಿ. ಹೆಲ್ಪ್ ಮಾಡಕ್ ಬರ್ತದೆ ಅಂದ್ರೆ ನಿನ್ಗೆ ಏನ್ ಬೇಕು, ಡೈಲಿ ತಿಂಗಳಿಗೆ ಒಂದೊಂದ್ಸರಿ ಬೇಕಾದ್ರೆ 6 ತಿಂಗಳ ಒಂದ್ಸರಿ ಕೋಳಿ ಊಟ ಹಾಕ್ತೀನಿ, ಪಾಠ ಕ್ಲೀನ್ ಆಗಿ ಕಾಯ್ಬೇಕು ನಮ್ದು ಅಂತ ಹೇಳ್ಬಿಡ್ತೀವಿ. ಗಿಡ ನೋಡೋಣ ಇವಾಗ. ಗಿಡ ನೋಡೋಣ ಬನ್ನಿ, ಸ್ವಲ್ಪ ಗಿಡ ತೋರಿಸ್ತೀನಿ. ಬಹಳ ಚೆನ್ನಾಗಿ ಗಿಡ. ನಾವು ದೆವ್ವ ಕಾಣಿಸುತ್ತೆ ಅಂತ ಹೇಳಿದ್ರಲ್ಲ, ಆ ಗಿಡನ ನೋಡಕ್ ಬಂದಿದೀವಿ. ಸೊ ಇವಾಗ ಅವ್ರು ತೋರಿಸ್ತಾರೆ. ಇದೇ ಗಿಡ ಇದೇ ರಾತ್ರಿ ಹೊತ್ತು ನಮಗೆ ತೋರಿಸಿರೋ ಅಂತ ಗಿಡ. ಇದ್ರಾಗೆ ಆ ಕ್ಯಾಮ್ರಾ ಯಾವ ಕಡೆಯಿಂದ ಬಂದ ಗೊತ್ತಿಲ್ಲ. ಅದತ್ತು ವಿಡಿಯೋ ಆಗ್ಬೇಕಾಯ್ತು, ಕ್ಯಾಮ್ರಾ ವಿಡಿಯೋ ಆಗಿಲ್ಲ. ಇವೆಲ್ಲ ಕೈ ಟೈಪ್ ಕಾಣಿಸ್ತಾ ಇದಾವೆ. ಈ ಗರಿ 2 ಕೈ ಟೈಪ್ ಕಾಣಿಸ್ತಾ ಐತಿ. ದೆವ್ವ ಸಿಕ್ತು ಅಂತಂದ್ರೆ ಇನ್ಮೇಲೆ ನಮ್ಮ ತೋಟದಾಗ ಏನಾದ್ರು ಕೆಲಸ ಮಾಡೋದು, ಡ್ರಿಪ್ ಸುತ್ತವು, ಏನ್ರ ಗುಣೆ ಮಾಡವು, ಅವೆಲ್ಲ ಕೆಲಸ ಮಾಡಿಸ್ಕೋಬೇಕು ಅಷ್ಟೇ. ಭಯ ಇಲ್ಲ. ಅದು ಸಿಕ್ಕರೆ ಕೆಲಸ ಮಾಡಿಸ್ತೀವಿ. ಅಮಾವಾಸ್ಯೆ ರಾತ್ರಿ ಇತ್ತು. ಆ್ಯಕ್ಚುಲಾಗಿ ನಾವೇನು ನಾರ್ಮಲ್ ಆಗಿ ಇದು ಮಾಡಬೇಕು ಅಥವಾ ಕ್ಯಾಮ್ರಾ ನೋಡಬೇಕು, ದೆವ್ವ ನೋಡಬೇಕು ಈ ಥರ ಏನಿರಲಿಲ್ಲ. ಸುಮ್ಮನೆ ನಾರ್ಮಲ್ ಆಗಿ 2 ದಿವಸ ಬಿಟ್ಟು ಆ್ಯಕ್ಚುಲಾಗಿ ನಾವು ನೋಡಿರೋದು. ಅವತ್ತು ಕ್ಯಾಮ್ರಾ ಮಾಮೂಲಿ ನೋಟಿಫಿಕೇಶನ್ ಕಳಿಸಿದ್ರೆ ರಾತ್ರಿ 3:47ಕ್ಕೆ ನಾವು ನೋಡ್ಕೊಂಡಿಲ್ಲ. ಏನಿದು ನಿಜವಲ್ಲೂ ಹಂಗೆ ಒಂಥರ ಭಯ ಹುಟ್ಟಿತ್ತು. ಆಮೇಲೆ ಒಂದು ಸ್ವಲ್ಪ ಕುತೂಹಲ ಹುಟ್ಟಿತ್ತು, ಆಶ್ಚರ್ಯ ಆಯಿತು. ಇವಾಗ ಕುತೂಹಲ ಹುಟ್ಟುತ್ತಾ ಇದೆ, ಮತ್ತೆ ಯಾವಾಗ ಬರ್ಬೋದು, ಮತ್ತೆ ಯಾವಾಗ ನೋಡೋಣ, ಈ ಥರ ಇವಾಗ ಒಂದು ಕುತೂಹಲ ಹುಟ್ಟುತ್ತಾ ಇದೆ. ಅವಾಗ ಮೊದಲು ಭಯ, ಆಮೇಲೆ ಆಶ್ಚರ್ಯ, ಇವಾಗ ಕುತೂಹಲ. ಬೇಕಾದ್ರೆ ಇವತ್ತು ರಾತ್ರಿ ನೀವು ಬರ್ತೀರಾ ಅಂದ್ರೂ ನಾನು ಕರ್ಕೊಂಬರಕ್ಕೆ ರೆಡಿ. ನಮಗೂ ಒಂದು ಕುತೂಹಲ ಇದೆ, ಬಂದರೆ ಇನ್ನೊಂದ್ಸರಿ ನೋಡೋಣ ಅಂತ. ಇವಾಗ ತೋರಿಸ್ತೀನಿ ನೋಡಿ. ಇದೇ ಥರ ಬರೋದು. ಇದೆಲ್ಲ ಏನಿರುತ್ತಲ್ಲ, ಇದು ಸ್ಕ್ರೀನಿಂಗ್ ತೋರಿಸುತ್ತೆ. 3 ಸ್ಕ್ರೀನ್ ಬರುತ್ತೆ. ಅದರಲ್ಲಿ ಈ ಸ್ಕ್ರೀನಲ್ಲೇ, ದೊಡ್ಡ ಸ್ಕ್ರೀನಲ್ಲಿ ಆ್ಯಕ್ಚುಲಿ ಬಂದಿರೋದು. ಅದು ಇವ್ರದ್ದು ಹೊಸ ಕೊಟ್ಟಿಗೆ ಅಲ್ಲೇ ಐತೆ. ಇವಾಗ ಇಲ್ಲಿರೋ ಹಳೆ ಕೊಟ್ಟಿಗೆನ ನೋಡೋಣ. ಅದು ಕಾಣಿಸಿರೋದು ಹೊಸ ಕೊಟ್ಟಿಗೆ ಹತ್ರ. ಇವು ಅವು ಕಂಡಾಗ್ಲಿಂದಾನೆ ಏನು ಇದ್ರದ್ದು ಎಲ್ಲ ಸಿಚುವೇಶನ್ ಒಂದೇ ಥರ ಐತೆ, ಏನೇನು ಬದಲಾಗಿಲ್ಲ ಅಲ್ಲ? ಇಲ್ಲ, ಏನು ಭಯ ಅನ್ನೋದು ಏನಿಲ್ಲ. ಏನು ತರಕಾರಿಗಳಿಗೆ ಏನು ತೊಂದರೆ ಮಾಡಿಲ್ಲ. ಒಟ್ಟಿಗೆ ಆರಾಮಾಗದಾವ ಇವು. ಇವು ಆರಾಮಾಗಿದಾವೆ. ಇದೆಲ್ಲ ಅದು ಕೆಲಸ ಮಾಡೋದಕ್ಕೆ ಮನೆ ಮಾಡಿದ್ದೀವಿ ಇಲ್ಲಿ ವಾಸ ಇರೋ ಅಂಥವರಿಗೆ. ಆಮೇಲೆ ಈ ಕಡೆ ಮಾಡಿರೋದು ದನಗಳು, ಆಮೇಲೆ ಕುರಿಗಳು, ಆ ಕೋಳಿಗಳು, ಅವನ್ನೆಲ್ಲ ವಾಸ ಮಾಡೋಕ್ಕೆ ಈ ಕಡೆ ಮನೆ ಮಾಡಿದ್ದೀವಿ. ಇನ್ನೊಂದು ಅದೇನು ಕಟ್ಟೋದು ಕಂಪ್ಲೀಟ್ ಆಗಿಲ್ಲ, ಆದರೂ ಆ ಥರ ಕಾಣಿಸ್ಕೊಳ್ಳೋದು ಅಷ್ಟೇ. ಇವರಿಗೇನು ಅಷ್ಟೊಂದೇನು ಭಯ ಇಲ್ಲ ಅಲ್ವಾ? ಹೌದೌದು, ನಮಗೇನು ಭಯ ಇಲ್ಲ. ಆ ಥರದ್ದೇನು ಭಯ ಆಗಿಲ್ಲ, ಭಯ ಪಡೋದು ಇಲ್ಲ. ಯಾವಾಗ ಬರ್ತೀವಿ ಅನ್ನೋದು ನಮಗೆ ಗೊತ್ತಿರೋ. ರಾತ್ರಿ 1 ಗಂಟೆ, 3 ಗಂಟೆ, 2 ಗಂಟೆ. ಯಾಕೆ ಅಂತಂದರೆ ಟೈಮಿಂಗ್ಸು ಕರೆಂಟ್ ಶಿಫ್ಟ್ ಕೊಟ್ಟಾಗ ಬರಲೇಬೇಕು, ಮಾಡಲೇಬೇಕು. ಈ ದೆವ್ವಕ್ಕೆ ಹೆದರಿಕೆಂದು ನಾವು ಬರೋದು ಬಿಟ್ವಿ ಅಂದರೆ ನಮ್ಮ ತೋಟ ಹಾಳಾಕವೆ. ಆ ದೆವ್ವನ ಬೇಕಾದ್ರೆ ಏನಾದ್ರು ಮಾಡಿ ಓಡಿಸ್ತೀವಿ, ಬಿಟ್ಟು ತೋಟ ಮಾತ್ರ ಬಿಡೋಕ್ಕೆ ತಯಾರಿಲ್ಲ ನಾವು. ಇವತ್ತು ರಾತ್ರಿ ನಾವು ಅದನ್ನೇ ನೋಡೋದಕ್ಕೆ ಬರ್ತಿದ್ದೀವಿ. ರಾತ್ರಿ ಸಿಗೋಣ. ವೆಲ್ಕಮ್ ಸಿದ್ದೇಶ್. ಬೆಳಗ್ಗೆ ನೋಡಿದ್ದಲ್ಲ, ಇವಾಗ ಗೋಸ್ಟ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀರಾ. ಬನ್ನಿ, ರಿಯಲ್ ಗೋಸ್ಟ್ ತೋರಿಸಿ, ನಮಗೂ ತೋರಿಸ್ರಿ, ಜನಗಳಿಗೂ ತೋರಿಸ್ರಿ, ಎಲ್ಲ ಫುಲ್ ಎಕ್ಸ್ಪ್ಲೋರ್ ಮಾಡಿ. ಹಂಗೆ ಹೆಂಗೆ ಆಗಲಿ ಅಂತ ಬ್ಯಾಕಪ್ಪಿಗೆ ನಮ್ಮ ಸಪೋರ್ಟರ್ಸ್ನೂ ಕೂಡ ಕರ್ಕೊಂಡ್ಬಂದಿದ್ದೀವಿ.
ಎಲ್ಲರೂ ಕೂಡ ಕ್ಲೀನಾಗಿ ಎಕ್ಸ್ಪ್ಲೋರ್ ಮಾಡಿ ರಿಯಲ್ ಗೋಸ್ಟ್ ನಿಮ್ಮ ತೋಟದಲ್ಲಿದೆ ಅಂತ ಇವತ್ತು ನೈಟ್ ಗೋಸ್ಟ್ ರೈಡಿಂಗ್ ಅಂತಾರಲ್ಲ, ಗೋಸ್ಟ್ ಹಂಟಿಂಗ್ ಅದನ್ನ ಮಾಡ್ರಿ ತೋರಿಸ್ರಿ. ಬನ್ನಿ ಶುರು ಮಾಡೋಣ ಇವಾಗ. ಅವಾಗಲಿಂದ ಇಲ್ಲಿ ಏನೋ ಕುಯ್ 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 ಅಂತ ಸೌಂಡ್ ಬರ್ತೈತೆ, ಯಾಕೋ ಭಾಳ ಹೊತ್ತಿಂದ ಬರ್ತೈತೆ. ಏನದ್ ನೋಡ್ಕೊಂಬರನ್ ಬರ್ರಿ. ಬರ್ರಿ. ನಾಯ ಗೊರತೈತಿ ಮರಿಗಿರಿ ಹಚ್ಚಿರಂಗಿ. ಕೋಳಿ ಪುಳ್ಯನ ಸುಮ್ಮನೆ ಎದುರಿಸ್ತೀರಿ ನೀವು ನಮಗೆ. ಗಾಯತ್ರಿ ಮಂತ್ರ. ಓಂ ಬೂಂ ಬುರಸ್ವಾಹ ಸಸ್ಯವೇ ತುಲ್ಯವೇ ನಮ್. ಮುಂದೆ ಹಂಗಂದ್ರೆ ಅಲ್ಲಿ ನೀರು ಹೋಗೈತಿ, ಅದು ಅರ್ಥ ಗೊತ್ತಿಲ್ಲ. ಒಟ್ಟಿಗೆ ನಾನು ತುರ್ವರೇಣ್ಯ ಹರಿಹೋ ದೇವಸ್ಯ ಯದೀಮಹಿ ತಿಯೋ ಯೋ ನ ಪ್ರಚೋದಯಾತ್. ಇಷ್ಟು ಸಿಂಪಲ್ ಐತೆ. ಓಂ ಭೂರ್ ಭುವಸ್ವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಯದೀಮಹಿ ತಿಯೋ ಯೋ ನ ಪ್ರಚೋದಯಾತ್. ಕೋಳಿ ಪಿಳ್ಳೆ ಸಿಕ್ಕತ್ತೆ ಅವ್ರದ್ದು ಪಾಪ. ಸ್ವಲ್ಪ ಹತ್ರ ತಾಮಂತ ತೋರಿಸು ನೋಡ್ರಿ. ಬಯಕ್ಕೆ ಸಾಯಂಕಾಲದ ಹೊತ್ತು ಕೋಳಿ ಪಿಳ್ಳೆನ ಕರೆಕ್ಟಾಗಿ ಮುಚ್ಚೆ ಇಲ್ಲ, ಹಂಗೆ ಬಿಟ್ಟು ಹೋಗ್ಬಿಟ್ಟಾರೆ. ಒಂದು ಕೋಳಿ ಪಿಳ್ಳೆ ಎಲ್ಲ ಮಳೆಗೆ ನೆಂದುಬಿಟ್ಟತ್ತೆ. ಈ ವಿಡಿಯೋ ಎಲ್ಲರೂ ಯಜಮಾನರು ನೋಡ್ತಿದ್ರೆ ಈ ಥರ ಕೆಲಸ ಮಾಡೋನೆಲ್ಲ ನಿಮ್ಮದು ತೋಟದಿಂದ ತೆಗ್ದಾಕ್ಬೇಕು ಅಂತ ಹೇಳ್ತೀನಿ ನಾನು. ದೆವ್ವನ ಮಾತಾಡಿಸ್ಬೇಕು ಅಂತ ಟ್ರೈ ಮಾಡ್ತೀನಿ. ಸುತ್ತಮುತ್ತ ಇರ್ತತೆ ಅಂತ ಹೇಳ್ತಾರಲ್ಲ, ಎಲ್ಲಾದರೂ ಇದ್ದೀರಾ? ಜಮಿನಿ ಜೊತೆಗೆ ಮಾತಾಡ್ಸೋಣ, ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡೋಣ. ಜಮಿನಿ ದೆವ್ವಗಳು ಇರ್ತಾವ, ಇದ್ದರೆ ಹೆಂಗಿರ್ತವೆ, ಅವ್ರ ಜೊತೆಗೆ ಏನಾದರೂ ಮಾತಾಡೋಕ್ಕಾಗುತ್ತಾ ನಾವು? ದೆವ್ವಗಳು ಇರ್ತವ ಅಂತ ಅನ್ನೋದು ಒಂದು ನಂಬಿಕೆ ಅಷ್ಟೇ. ಬಹಳಷ್ಟು ಸಂಸ್ಕೃತಿಗಳಲ್ಲಿ ಅವುಗಳ ಬಗ್ಗೆ ಕಥೆಗಳು ಇದ್ರೂ ವಿಜ್ಞಾನದಲ್ಲಿ ಇದಕ್ಕೆ ಯಾವುದೇ ಆಧಾರವಿಲ್ಲ. ಹಾಗಾಗಿ ಅವು ಇವೆ ಅಂತ ಹೇಳೋಕೆ ಆಗಲ್ಲ. ಅವುಗಳ ಜೊತೆ ಮಾತಾಡೋ ಪ್ರಶ್ನೆಯೂ ಬರೋದಿಲ್ಲ. ಅಂದರೆ ಇವಾಗ ನಮಗೊಂದು ಕಾಣಿಸ್ಕೊಂಡತ್ತೆ, ಅದ್ರ ಜೊತೆ ಮಾತಾಡೋಕ್ಕೆ ಹೋಗ್ತಿದ್ದೀವಿ. ನಿನಗೇನಾದರೂ ಗೊತ್ತಾ ಅದ್ರ ಬಗ್ಗೆ? ಅದು ಕಂಡ್ರೆ ಯಾರನ್ನ ಇಷ್ಟಪಡ್ತತೆ, ಯಾರನ್ನ ಬಿಡ್ತದೆ? ಇಂಥ ವಿಚಾರಗಳಲ್ಲಿ ಯಾವುದೇ ವೈಜ್ಞಾನಿಕ ಆಧಾರವಿಲ್ಲ. ಹಾಗಾಗಿ ಅದು ಯಾರನ್ನ ಇಷ್ಟಪಡುತ್ತೆ, ಯಾರನ್ನ ಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಹೊಸ್ದಾಗಿ ದೆವ್ವ ಬಂದಿದ್ದ ಜಾಗ ತೋರ್ಸಕ್ಕೆ ಕರ್ಕೊಂಬಂದೀವಿ. ಆಚಾರ್ಯ, ಈ ದೆವ್ವದ ಜಾಗದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದೆವ್ವದ ಜಾಗ ಅಂತ ಹೇಳ್ತೀರಾ? ಇಲ್ಲಿ ದೆವ್ವಗಳೆಲ್ಲ ನಾವೇ ಇದೀವಿ. ಎಲ್ಲ ಒಂದ್ಸರಿ ಕಂಡಿತ್ತಲ್ಲ, ಅದಕ್ಕೆ ಬಂದಿದ್ವಿ. ಬಗ್ಗೆ ಕಾಣಬೇಕು, ಕಂಡ್ರೆ ತಾನೆ ಕಣ್ಣಿದ್ದು ನೋಡ್ಕೊಳ್ರಿ. ಪ್ರಮಾಣ ಏನದು, ಕಣ್ಣಾರೆ ಕಂಡ್ರು ಪರೀಕ್ಷಿಸಿ ನೋಡಿ ಅಂತ ಹೇಳ್ತಾರಲ್ಲ, ಹಂಗೆ ಇವತ್ತು ಪರೀಕ್ಷಿಸಕ್ ಬಂದಿದೀವಿ. ಇವತ್ತು ರಾತ್ರಿ ನಿಮ್ಮನ್ನ ಇಲ್ಲೇ ಹಿಡ್ಕೊಂತೀವಿ, ಕಳ್ಸಲ್ಲ. ಅಂದ್ರೆ ಈಗ ನಂದು ನನ್ನ ಫೋನಾಗೆ ಒಂದು ಆ್ಯಪ್ ಐತಿ, ಗೋಸ್ಟ್ ಡಿಟೆಕ್ಟರ್ ಅಂತ. ಅದು ನಾನು ಮಾಡ್ಕೊಬೇಕಾದ್ರೆ ನೋಡೋಣ. ಅಷ್ಟೆಲ್ಲ ಧೈರ್ಯ ಇಲ್ಲ ನಮಗೆ. ನೋಡ್ತೀವಿ ಅಷ್ಟಕ್ಕಂತೆಲ್ಲ ಧೈರ್ಯ ಇಲ್ಲ. ಕುಯ್ ಕುಯ್ ಅಂದ್ರೆ ಆಮೇಲೆ ನಿಜ. ಇಲ್ಲ ನಾನು ಬರ್ತೀನಿ ನಿಂತಿರೋರು ಯಾರು ಇಲ್ಲಿ ನಿಂತಿರೋಲ್ಲ. ಆಮೇಲೆ ಒಂದ್ಸರಿ ನೋಡೋಣ. ಜಾಸ್ತಿ ದೂರ ಏನು ಬೇಡ, ಹಿಂಗೆ. ಏನೋ ಕುಯ್ಕ್ ಅಂತ ಕಾಣ. ಅದಕ್ಕೆ ಹೇಳಿ ಆಫ್ ಮಾಡೋದನ್ನ ಅಂತ. ನಮಗೆ ಎದುರುಗಡೆ ಬರ್ಲಿ ಬೇಕಿರೆ ಸುಮ್ ಕುತ್ಕೊಬಹುದು. ಇದು ಅದು ಅರ್ಧ ಎದುರಿಸ್ತದೆ, ಅದಕ್ಕಿಂತ ಜಾಸ್ತಿ. ಹೋಗೋಣ ಅಂತೀರಾ? ಧೈರ್ಯ ಮಾಡಿದ್ದಾರೆ ರಾಘವಣ್ಣ. ಅಲ್ಲ ಈಗ ಅಲ್ಲಿಗೆ ಹೋಗಿದ್ವಲ್ಲ, ಅದು ಇದ್ರ ಹತ್ರ, ಯಾವ್ದ್ರ ಹತ್ರ? ಅದೇ ಅಡಿಕೆ ಮರದ ಹತ್ರ ಹೋಗಿ ನೋಡ್ಕೊಂಬರೋಣ. ಬೆಳಗ್ಗೆ ಹೆಂಗೆ ಕಾಣ್ತಿತ್ತು, ರಾತ್ರಿ ಹಂಗೆ ಕಾಣ್ತೀವಿ. ಇದು ಯಾವ ಥರ ದೆವ್ವ ತೋರಿಸ್ತತೆ ಅಂತಲೂ ಗೊತ್ತಿಲ್ಲ, ಆದರೆ ಟ್ರೈ ಮಾಡ್ತದೀವಿ ಅಷ್ಟೇ ಸುಮ್ಮನೆ. ಗೋಸ್ಟ್ ಡಿಟೆಕ್ಟರ್ ಅವೆಲ್ಲ ರಿಯಲ್ ಆಗಿ ವರ್ಕ್ ಆಗಲ್ಲ. ಇಂಥ ಆ್ಯಪ್ಗಳೆಲ್ಲ ವರ್ಕ್ ಆಗ್ತಾವ. ಬಜೆಟ್ ಫ್ರೆಂಡ್ಲಿ ದುಡ್ಡಿಲ್ಲ ಬಿಡ. ದೆವ್ವ ಬರೋದು ಟೈಮಿಂಗ್ಸ್ ಪ್ರಕಾರ, ಅಂದರೆ 12 ಗಂಟೆ ಮೇಲೆ 3 ಗಂಟೆ 4 ಗಂಟೆ ಹಿಂಗೆ ನಮಗೆ ಬಂದಿರೋದೆಲ್ಲ ಸ್ಕ್ರೀನ್ಶಾಟ್ಗಳು ಪ್ರತಿ ಸರಿನೂ. ಅದನ್ನು ಬಿಟ್ಟು ನಾವು ಇನ್ನೂ 11 ಗಂಟೆಗೆ ಬಂದುಬಿಟ್ರೆ ದೆವ್ವ ಬರ್ಬೇಕಾದ್ರೆ ಕೆಲವೊಂದು ಸಿಚುವೇಶನ್ಸ್ಗಳು, ಸುತ್ತ ಚಳಿ ಆಗೋದು, ಸ್ವಲ್ಪ ಮೊಬ್ಬರುತ್ತೆ, ಕಣ್ಣೆಲ್ಲ ಮೊಬ್ಬರುತ್ತೆ. ಕೆಲವೊಂದು ನಾನು ರಿಯಲ್ ಆಗಿ ನೋಡಿರೋದು ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಹೇಳ್ಕೊಂತೀನಿ. ಎಕ್ಸ್ಪೀರಿಯನ್ಸ್ ಆಗಿದೆ, ನಾನು ಆಲ್ರೆಡಿ ನೋಡಿದ್ದೀನಿ. ಲೈವಲ್ಲಿ ನೋಡಿದ್ದೀನಿ ನಾನು. ಹೆಂಗೆ ಅಂತ ಮನುಷ್ಯ ಬಂದಿರೋದು ನೋಡಿದ್ರೆ ರಿಯಲ್ ಆಗಿ ದೆವ್ವನೇ ನೋಡಿದ್ದೀನಿ. ಅಂದರೆ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಕಥೆ ಆಯಿತು, ಸ್ವಲ್ಪ ಹೇಳ್ಬೇಕು ಮುಂದಕ್ಕೆ. ಎಲ್ಲರಿಗೂ ಆ ದೆವ್ವದ ಫೋಟೋ ತೋರಿಸಿದ್ವಿ, ಎಲ್ಲರೂ ಕೂಡ ನೋಡಿದ್ರು. ಆದರೆ ಎಲ್ಲರೂ ಅಂದಿದ್ರು. ರಾತ್ರಿ ಹೊತ್ತು ಬರ್ರೋ ಅಂತಂದರೆ ಯಾರೂ ಬಂದಿಲ್ಲ. ಎಲ್ಲರಿಗೂ ಕರೆದಿವಿ, ಸುಮಾರು ಜನ ಕರೆದಿದ್ದೀವಿ. ಅದೆಲ್ಲ ಡೂಪ್ಲಿಕೇಟು, ಸುಳ್ಳು ಅಂತಂದು. ಯಾವ ನನ್ನ ಮಗನು ಸುಳ್ಳು ಅಂತ ಹೇಳ್ದವ್ನು ರಾತ್ರಿ 12 ಗಂಟೆಗೆ ಹೋಗೋನು ಬರ್ರೋ ಅಂದರೆ ನೋಡ್ರಿ ನಾವು ಬಂದು ಹೊರ್ತು ಅವ್ರು ಯಾರೂ ಬಂದಿಲ್ಲ.
ಹಂಗೆ ಎಲ್ಲವನಿಗೂ ಭಯ ಇದ್ದೇ ಇರ್ತತೆ. ಯಾಕಂದರೆ ಸತ್ಯ ಅನ್ನೋದು ಎಲ್ಲರಿಗೂ ಗೊತ್ತು, ಮನಸ್ಸಿಂದ ಹೊರಗೆ ಹಾಕಲ್ಲ ಅಷ್ಟೇ, ಒಳಗೆ ಗುಬ್ಬು 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 ಅಂತಿರ್ತವೆ. ದೆವ್ವ ಏನಾದರೂ ಸಿಕ್ತು ಅಂದರೆ ನಂದೊಂದು ಚಿಕ್ಕ ರಿಕ್ವೆಸ್ಟ್ ಐತೆ, ನೀವೆಲ್ಲರೂ ಇಲ್ಲೆಲ್ಲರೂ ನಮ್ಮ ಸುತ್ತಮುತ್ತ ಇದ್ರಿ ಅಂತಂದರೆ ಸ್ವಲ್ಪ ನೋಟ್ ಮಾಡ್ಕೊಂಡಿರಿ. ಇವಾಗ ನಂದು ಇದು ಏನು ಲೀಸ್ಟ್ ಶುರು ಆಗ್ತಾ ಹೋಗತ್ತೆ. ಮ್ಯಾಕ್ಬುಕ್ ಏರ್ M4 ಇಂದೊಂದು, ಮತ್ತು ಒಂದು ಐಪ್ಯಾಡು, ಆಮೇಲೆ ಒಂದು DJI Action 6 Pro ಏನು ಅಡ್ವೆಂಚರ್ ಕಾಂಬೋ, ಮತ್ತು ಒಂದು DJI ಮೈಕು, ಅದು ಮಿನಿ ಅಲ್ಲ DJI ಮೈಕ್ 2 ಅಂತ ಇರುತ್ತೆ ಅದೊಂದು, ಅದಾದಮೇಲೆ ಒಂದು ಸೋನಿ ZV-10 ಅಂತ ಒಂದು ಕ್ಯಾಮ್ರಾ ಐತೆ ಅದೊಂದು, ಮತ್ತು ಒಂದಿಷ್ಟು ಗಿಂಬಲ್ಲು ಗ್ಯಾಜೆಟ್ಸ್ಗಳು, ಹಾಗೆಯೇ ಒಂದು 3 ಡ್ರೋನ್ಗಳು ಬೇಕು. ಹಂಗೆ ಒಂದು ಪವರ್ಫುಲ್ಲು PC ಬಿಲ್ಡ್ ಮಾಡ್ಕೊಂಡು ಕೊಡ್ತೀಯಾ? ಸ್ವಲ್ಪ ನನ್ನ ರಿಕ್ವೆಸ್ಟ್ನ ಅಕ್ಸೆಪ್ಟ್ ಮಾಡ್ಕೊಂಡು ನೋಡೋಣ. ಇವಾಗ ನಮ್ಮ ಕ್ಯಾಮ್ರಾಮನ್ನಿಗೆ ಏನಾದ್ರು ಆಸೆ ಐತೆ ಅಂತ ಕೇಳೋಣ. ಏನಾದರೂ ಆಸೆ ಇದ್ರೆ ಹೇಳ್ಕ. ನನಗೆ ಒಂದು ಬೈಕ್ ಸಿಕ್ಕಿದ್ರೆ ಸಾಕು. ಬೈಕ್ ಸಿಕ್ಕರೆ ಯಾವುದು ಬೈಕು? NS 200. ಬೆಳಗ್ಗೆ ನೋಡಿದ್ರಲ್ಲ ಅದೇ ಕ್ಯಾಮ್ರಾ, ಮತ್ತು ಯಜಮಾನ್ರನ್ನೆಲ್ಲ ಮಾತಾಡ್ಸಿದ್ವಿ, ಅವ್ರ ಪರ್ಮಿಷನ್ ತಗೊಂಡೆ ಇಲ್ಲೆಲ್ಲ ವೀಡಿಯೋ ಮಾಡ್ತಾ ಇರೋದು. ಸೊ ಅದು ಇರ್ತತೆ ಅನ್ನೋದು ಕೇಳೋಕ್ಕಾಗಲ್ಲ. ಈಗ ಕಾಣಿಸ್ತೈತಲ್ಲ ಅಲ್ಲಿ ಕ್ಯಾಮ್ರಾ ಫಿಕ್ಸ್ ಆಗಿರೋದು, ಆ ಕಡೆ ಗಿಡದ ಹತ್ರ ಇರೋದು. ಸೊ ಇಲ್ಲೇ ಸುತ್ತಮುತ್ತ ಓಡಾಡ್ತಾ ಇರ್ಬೋದು ಅನ್ನೋ ಥರ. ಅಂದರೆ ಯಜಮಾನ್ರು ಯಾವ ಥರ ಹೇಳಿದರು ಅಂತ ಕೇಳಿಸ್ಕೊಂಡ್ರಲ್ಲ, ಅದೇನೇ ಆಗಲಿ ಅದ್ರ ಜೊತೆಗೆ ನಾವು ಕೆಲಸ ಮಾಡಿಸ್ಕೊಂತೀವಿ ಅನ್ನೋ ಥರ ಹೇಳಿದ್ದಾರೆ ಅಷ್ಟೇ. ಇಲ್ಲಿರೋವಂಥ ತೋಟದೊಳಕ್ಕೆ ಎಂಟ್ರಿ ಕೊಡ್ತಾ ಇದ್ದೀವಿ. ಸೊ ಅದು ಇದೇ ತೋಟದಲ್ಲಿ ಅಂತ ಕಾಣಿಸ್ಕೊಂಡಿರೋದು. ಇದೊಂದು ವೈರು ಮರೆಯ ನೋಡ್ತಾ ಇರೋ ಥರ. ಇಲ್ಲಿ ಬರೀ ಅಡಿಕೆ ಗಿಡ ಬಿಟ್ಟರೆ ಕೆಲ ಡ್ರಿಪ್ಪು ಮತ್ತು ಸೆಪ್ಪೆ ಹಾಕಿದ್ದಾರೆ ಅಷ್ಟೇ ತೋಟಕ್ಕೆ, ಅದು ಬಿಟ್ಟರೆ ಏನೂ ಇಲ್ಲ ಇಲ್ಲಿ. ಅಂದರೆ ಭಯ ಆಗ್ತೈತಿ. ಅದವ್ರದ್ದು ಹೊಸ ದನಿ ಮನೆ ಅಲ್ಲಿ ಕಾಣಿಸ್ತೈತಲ್ಲ ಅದು. ಸೊ ಅದು ಕಾಣಿಸಿರೋದು ಇದೇ ಮರ. ಈ ಮರದ ಹತ್ರ ಕ್ಲಿಕ್ ಆಗಿರೋದು ಫೋಟೋ, ಮತ್ತು ಸೆನ್ಸ್ ಕೂಡ ಮಾಡೈತೆ ಕ್ಯಾಮ್ರಾ. ಸೊ ಸ್ನ್ಯಾಕ್ಸ್ ತಿಂತಿದ್ದೀವಿ, ದೇವದ ಹತ್ರ ಬಂದಿದ್ದೀವಿ ಅಂತ. ನೀನು ನಮ್ಮ ಹತ್ರ ಬರಬೇಡ, ನಾನು ನಿಮ್ಮ ಹತ್ರ ಬರೋಲ್ಲ. ಸೊ ನಿಮ್ಮ ಪಾಡಿಗೆ ನೀವು ಇರ್ರಿ, ನಮ್ಮ ಪಾಡಿಗೆ ನಾವು ತಿಂದು ಆರಾಮಾಗಿ ಹೋಗ್ತೀವಿ ಇದ್ದರೆ. ಸೊ ನೀವೇನಾದರೂ ಇದ್ರಿ ಅಂತಂದರೆ ನಮಗೆ ಕಾಣಿಸ್ಕೊಳ್ಳೋ ಹಂಗೆ ನಮ್ಮನ್ನು ನೋಡ್ತದಲ್ಲ ಅಲ್ಲಿ ಫೋನಲ್ಲಿ, ಅವ್ರಿಗೆ ಕಾಣಿಸ್ಕೊಂಡು ಹಂಗೆ ಹೋಗ್ರಿ, ಸರಿನಾ? ಸೊ ನಿಮಗೇನಾದ್ರು ಕಾಣಿಸಿದ್ರೆ ಕಮೆಂಟ್ ಮೂಲಕ ತಿಳಿಸಿರಿ, ನೋಡೋಣ ಐತೆ ಅನಿಸುತ್ತಾ? ಇದ್ರೆ ಅದೇ ಮಾಡ್ತೈತಿ. ಏನಾದರೂ ಮಾಡಿದ್ರಿ ಅದು ಪಡೆ ಅದಿದ್ರೆ ಅದು ಸುಮ್ಮನೆ ಇರ್ತದೆ. ನಾವೇನೋ ಮಾಡಿದ್ರೆ ಮಾಡ್ತೀವಿ. ಕ್ರಿಯೆಗೆ ಪ್ರತಿಕ್ರಿಯೆ. ಈಗ ಸಡನ್ನಾಗಿ ಬಂತಪ್ಪ, ಅಲ್ಲಿ ಕ್ಯಾಮ್ರಾ ಐತೆ, ಏನು ಮಾಡ್ತೀವಿ ನೆಕ್ಸ್ಟ್? ಹಾಂ, ಎದುರ್ತೀವಿ, ಓಡ್ತೀವಿ. ಅದೇನು ಮಾಡ್ಬೋದು ಅಂತ ಓಡ್ತೀವಿ ನಾವು. ಎದ್ರಿಕೆಲ್ಲ. ನಿಮಗೆ ಸ್ನ್ಯಾಕ್ಸ್ ಇಷ್ಟ ಇದ್ದರೆ ಖಂಡಿತವಾಗ್ಲೂ ನಮ್ಮ ಹತ್ರ ಬರಬೇಡಿ, ಈಗಲೇ ಹೇಳ್ತಿದ್ದೀನಿ. ಅಲ್ಲಿ ಬೈಕಲ್ಲಿ ಐತೆ, ಬೇಕಾದರೆ ಅಲ್ಲಿ ತಗೊಂಡೋಗಿ ತಿನ್ನಿರಿ ಅಷ್ಟೇ. ಓಕೆ, ಕೇಳಿಸ್ತಾ ಅನ್ಕೊಂಡಿರ್ತೀನಿ. ಅದೇ ಸಾಲಿ ಎಮರ್ಜೆನ್ಸಿಗೆ ಏನು 2 ಲೈನಿಂದು ಗಾಯತ್ರಿ ಮಂತ್ರನೂ ಕಲಿತು ಬಂದಿದ್ದೀನಿ ನಾನು. ಹಾಗೆ ಹನುಮಾನ್ ಚಾಲೀಸ ಪೂರ್ತಿ ಕಲ್ತಿದ್ದೀನಿ. ಅಂದರೆ ಅದು ಅರ್ಥ ಗೊತ್ತಿಲ್ಲ, ಪಡ 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 ಅಂತ ಹೇಳ್ಕೊಂತ ಹೋಗ್ತೀನಿ. ತುಂಬ ಚಳಿ ಆಗ್ತೈತೆ. ಜರ್ಕಿನ್ ಅಲ್ಲೇ ಬಿಟ್ಟು ಡಿಟೆಕ್ಟ್ ಹಾಕತ್ತಾ ಇಲ್ವೋ ಅಂತಂದು ಸ್ಕ್ರೀನ್ ರೆಕಾರ್ಡೆಲ್ಲ ಆನ್ ಮಾಡಿದ್ದೀನಿ. ಸ್ಟಾರ್ಟ್ ಕೊಡ್ತೀನಿ ಇವಾಗ. ಬಾ ಹಂಗೆ ಮುಂದೆ ಹೋಗೋಣ. ಬಾ ಮುಂದೆ. ಯಾಕೆ ಹೆದರಿಕೈತಾ? ಕೆಳ ನೋಡೋಕ್ಕಾಗ್ತಿಲ್ಲ ಅಂತನಾ? ಅಡಿಕೆ ಮರ ತೋರಿಸಿದ್ರೆ ಈ ಥರ ಕಾಣಿಸ್ತೈತೆ. ಇವಾಗ ನಾನು ನಮ್ಮ ಕ್ಯಾಮ್ರಾಮ್ಯಾನ್ ತೋರಿಸ್ತೀನಿ. ಕ್ಯಾಮ್ರಾಮ್ಯಾನ್ ನೋಡ್ರಿ, ಲೈಟ್ ಇಟ್ಕೊಂಡಿರೋದಕ್ಕೆ ಒಂಥರ ಏನೋ ಒಂಥರ ಅಂದರೆ ಗೋಸ್ಟ್ ಅನ್ನೋ ಥರ. ಈಗ ಕಾಣಿಸಿದ್ರು ನೋಡ್ರಿ ಯಾವ ಥರ ಇದ್ದಾರೆ ನಮ್ಮ ಕ್ಯಾಮ್ರಾಮ್ಯಾನ್ ಅಂತ. ಥರ ರಿಯಲ್ ಗೋಸ್ಟ್ ಥರ ಕಾಣಿಸ್ತದೆ. ಸೊ ಸೈಕ್ ಮಾಡ್ತೈತೆ. ಇನ್ನು ಸೌಂಡ್ ಅದಲ್ಲ ಕಿಕ್ ಅಂತ. ಏನಿದೆ ಹಿಂಗೆ? ಅಲ್ಲಿ ಕ್ಯಾಮ್ರಾ ಇವಾಗ ಆನ್ ಆದ, ಕನೆಕ್ಟ್ ಮಾಡ್ಕೊಂಡ್ರೆ ಯಾರೋ ಮನೆಯಲ್ಲರು. ಇನ್ನು ಸೈರನ್ ಆಗ್ತೈತೆ.
ನನಗೆ ಅನಿಸ್ದಂಗೆ ಇದು ಏನು ಸೈರನ್ ಥರ ಕೀಕ್ 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 ಅಂತ ಇತ್ತು, ಇದು ಸುಮ್ಮನೆ ಡಿಟೆಕ್ಟ್ ಮಾಡೋಕ್ಕೆ ಪ್ರಯತ್ನ ಪಡ್ತೈತಿ. ಆದರೆ ಅಲ್ಲಿ ಏನಿದೆ ಹಿಂಗೆ ಅಲ್ಲಿ ಏನಿದೆ ಪಾಯಿಂಟ್ ತೋರಿಸ್ತೈತಿ ಇಲ್ಲಿ. ಅದೇ ಅಡಿಕೆ ಮರಕ್ಕೆಲ್ಲ ತೋರಿಸ್ತೈತಪ್ಪ. ಸೊ ಇದು ವರ್ಕ್ ಆಗಲ್ಲ ಆ್ಯಕ್ಚುಲಿ, ಇದು ನಿಜ ವರ್ಕ್ ಆಗ್ತಿಲ್ಲ. ಇದು ಯಾವ ಕಡೆ ನಿನ್ನ ಹತ್ರ ತೋರಿಸ್ತೈತಲ್ಲ, ನಿನ್ನಿಂದಗಡೆ ಇದಕ್ಕೆ ತಿರುಗಿ. ವಾಟ್? ಓ ಏನಿದು ಹಿಂಗೆ ತೋರಿಸ್ತೈತಿ? ಅಲ್ಲ ಸುಮ್ಮನೆ ಒಂದ್ಸರಿ ಟ್ರೈ ಮಾಡೋಣ ಅನ್ನೋ ಥರ ಅಷ್ಟೇ ಟ್ರೈ ಮಾಡ್ತಿರೋದು. ಅಲ್ಲ ಡಿಟೆಕ್ಟ್ ಮಾಡ್ತೈತೆ ಅಂತ ಅನಿಸ್ತೈತೆ ನನಗಿದೇನು. ಆದರೆ ಇದ್ರಿಗೆ ಏನೂ ಇಲ್ಲ ಇಲ್ಲಿ. ಆ ಗ್ರೀನ್ ರೌಂಡ್ ಒಳಗೆ ನೋಡ್ತಾ ಇದ್ರೆ ಈ ಕಡೆನೇ ತೋರಿಸ್ತಾ ಇದೆ ಇದು. ಅಯ್ಯ ಕಾಯಿಸಿದ್ದು ಆ್ಯಕ್ಚುಲಿ ಫೇಕ್ ಅನ್ನಿಸ್ತತಿ. ನಾನು ಸುತ್ತರಿದ್ರೆ ಮತ್ತಿಲ್ಲಿ ಡಿಟೆಕ್ಟ್ ಆಗ್ತೈತಿ. ಒಟ್ಟಿಗೆ ನಿಮಗೆ ಸ್ಕ್ರೀನಾಗಿ ಹಾಕಿರ್ತೀನಿ, ನೋಡ್ಕೊಂಡಿರ್ರಿ ಅದನ್ನು. ಆ್ಯಕ್ಚುಲಿ ಇಲ್ಲೇನು ಕಾಣಿಸ್ತಿಲ್ಲ ಮತ್ತೆ. ಸೊ ಇದನ್ನು ಆಫ್ ಮಾಡ್ತೀನಿ. ಇದು ನಮ್ಮನ್ನು ದಾರಿ ತಪ್ಪಿಸ್ತೈತೆ ಅನ್ಕೊಂಡಿನಿ. ಇದನ್ನು ಆಫ್ ಮಾಡ್ತೀನಿ. ಸಾಕು, ಬೇಡ ನೀನು. ಸೊ ನಾವು ಇಷ್ಟು ತನಕ ಇರೋದಕ್ಕೆ ಇಲ್ಲಿ ನಮಗೆ ಯಾವುದೇ ನೆಗೆಟಿವ್ ಎನರ್ಜಿ ಮತ್ತು ಫೋನಲ್ಲಿ ಕೂಡ ಡಿಟೆಕ್ಟ್ ಮಾಡಿದ್ವಿ, ಏನೂ ಕಾಣಿಸ್ಲಿಲ್ಲ. ಅಂದರೆ ಮತ್ತು ನಮಗೇನು ಸಿಗಲಿಲ್ಲ ಆ ಥರದ್ದು. ಅವತ್ತು ಯಾಕೆ ಬಂದಿತ್ತು ಅಂತಲೂ ಗೊತ್ತಿಲ್ಲ. ಸೊ ಬಂದಿದ್ದು ನಿಜನೋ ಅಲ್ವೋ ಅಂತಂದು, ಅಂದರೆ ದೆವ್ವ ಇರುತ್ತೋ ಇಲ್ಲೋ ಅಂತಂದು ಕಮೆಂಟ್ ಮಾಡಿರಿ. ಸೊ ಇಷ್ಟು ದೆವ್ವದ ಬಗ್ಗೆ ವಿಡಿಯೋ ಆಗಿತ್ತು. ಗೋಸ್ಟ್ ಸಿಗಲಿಲ್ಲ, ಗೋಸ್ಟ್ ಹಂಟಿಂಗ್ ಮಾಡೋದಕ್ಕೆ ಅಂದರೆ ಬೇಟೆ ಆಡೋದಕ್ಕೆ ಅಂತ ಬಂದಿದ್ವಿ. ಮತ್ತಿನ್ನೇನು ಇಲ್ಲ ತೋರಿಸೋದಕ್ಕಿಲ್ಲಿ. ಹಿಂಗಿದ್ರು ಮನೇನು ನೋಡಿದ್ದೀರಾ, ಮನೆ ಕೋಳಿ ಇದ್ದಾವೆ, ತೆಗೆದ್ರೆ ಹೊರ ಬರ್ತವೆ ಅನ್ನೋ ಥರ ನಾವು ಹಂಗೆ ಬಿಟ್ಟಿದ್ದೀವಿ. ಸೊ ಇಲ್ಲಿ ಇದು ದನಿ ಮನೆಗೆ ಮಾಡಿದ್ದಾರೆ ಅಷ್ಟೇ, ದನಿ ಮನೆಗೋಸ್ಕರ ಮಾಡಿರೋದು. ಈ ತೋಟದ ಯಜಮಾನರು ಮಾತ್ರ ತುಂಬಾ ಸ್ಟ್ರಾಂಗ್ ಇದ್ದಾರೆ. ಅದಕ್ಕೋಸ್ಕರ ಇದಕ್ಕೆಲ್ಲ ಓಲಾಡ್ತಿದ್ದೀನಿ, ಓಲಾಡ್ಬಾರ್ದು. ಅದಕ್ಕೋಸ್ಕರ ಇಲ್ಲೆಲ್ಲ ಅವರು ಅಷ್ಟೊಂದು ಕೇರ್ ಮಾಡಲ್ಲ ಅದಕ್ಕೆಲ್ಲ. ಅವ್ರ ಕೆಲಸ ನಿಲ್ಬಾರ್ದು ಅಂತಂದು ಆ ಥರ ಮೈಂಡ್ ಸೆಟ್ನಾಗದಾರೆ. ಸೊ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ಅವ್ರು ಮತ್ತೆ ಕೆಲಸ ಎಲ್ಲ ನಿಲ್ತವೆ ಅಂತಂದು ಅವ್ರು ವೀಡಿಯೋದಾಗ ಹೇಳಿದ್ರ. ಸೊ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.